ಲೋಕಸಮರಕ್ಕೆ ಜೋರಾಗ್ತಾ ಇದೆ ಮೋದಿ ರಣಕಹಳೆ. ಕರ್ನಾಟಕದಿಂದಲೇ ಶುರುವಾಗ್ತಾ ಇದೆ ನಮೋ ದಂಡಯಾತ್ರೆ. ಕಲಬುರಗಿ, ಶಿವಮೊಗ್ಗ, ಕರುನಾಡಲ್ಲಿ ನಮೋ ಮ್ಯಾರಥಾನ್ ಪ್ರವಾಸ. ಇದೇ ಬರ್ನಿಂಗ್ ಸ್ಟೋರಿ ವಿಶೇಷ. ಮೋದಿ ಪ್ರದಕ್ಷಿಣ. ನಾನು ನಾಗೇಂದ್ರ ಬಾಬು. ಲೋಕಸಭಾ ಚುನಾವಣೆಯ ಕಣ ಚಿತ್ರಣ ಕುತೂಹಲ ಕೆರಳಿಸಿದೆ. ದೇಶದಲ್ಲಿ ನಮೋ ಅಭಿವೃದ್ಧಿ ಕಾರ್ಯಗಳಿಗೆ ಶರವೇಗ ನೀಡಿದ್ದಾರೆ. ವಿಕಸಿತ ಭಾರತ ಮಂತ್ರ ಜಪಿಸ್ತಾ ಮತದಾರರ ಮನ ಗೆಲ್ಲಲು ಹೊರಟಂತಿದೆ. ಮಿಷನ್ 400 ಗುರಿ ಇಟ್ಟಿರುವ ನಮೋ ಕರುನಾಡಿನಿಂದಲೇ ದಂಡಯಾತ್ರೆ ಆರಂಭಿಸಲಿದ್ದಾರೆ. ಬನ್ನಿ, ಕಲಬುರಗಿ, ಶಿವಮೊಗ್ಗದಲ್ಲಿ ನಮೋ ರ್ಯಾಲಿಗೆ ಹೇಗೆಲ್ಲ ತಯಾರಿ ನಡೆದಿದೆ ನೋಡ್ಕೊಂಬರೋಣ. ಲೋಕಸಮರಕ್ಕೆ ಮೋದಿ ರಣಕಹಳೆ. ಕರ್ನಾಟಕದಿಂದಲೇ ನಮೋ ದಂಡಯಾತ್ರೆ. ರಂಗೇರಿದ ಲೋಕಸಭಾ ಚುನಾವಣೆಯ ಕಾಡ. ಪ್ರಬಲ ಪಕ್ಷಗಳು ಚುನಾವಣೆಗೆ ಸಿದ್ಧತೆ ಭರಪೂರ. ಮಾರ್ಚ್ 16ರಿಂದ 2 ದಿನ ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ ಪ್ರಚಾರ. ಎಸ್ ವೀಕ್ಷಕರೇ, ಲೋಕಸಭಾ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಆದರೆ ಬಿಜೆಪಿ ಇನ್ನೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದೆ. ಆದರೆ ಪ್ರಧಾನಿ ಮೋದಿ ಮಾತ್ರ ಕೇವಲ ಅಭಿವೃದ್ಧಿ ಮಂತ್ರ ಜಪಿಸ್ತಾ ಇದ್ದಾರೆ. ಈ ಸಲ 2 ದಿನ ಕರ್ನಾಟಕದಲ್ಲಿ ಪ್ರಧಾನಿ ಮೋದಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರು ಜಿಲ್ಲೆ ಕಲಬುರಗಿಯಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಚುನಾವಣೆ ರಣಕಹಳೆ ಮೊಳಗಿಸೋದಕ್ಕೆ ಮುಂದಾಗಿರುವಂಥದ್ದು. ಮಾರ್ಚ್ 16ರಂದು ಕಲಬುರಗಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಕರ್ನಾಟಕದಲ್ಲಿ ನಮೋ ದಂಡಯಾತ್ರೆ ಶುರು ಮಾಡಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಗೆ ಆಗಮನದ ಹಿನ್ನೆಲೆ ಕಲಬುರಗಿ ಜಿಲ್ಲಾ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬೂಸ್ಟ್ ಡೋಸ್ ನೀಡುವಂಥ ಒಂದು ಕೆಲಸಕ್ಕೆ ಮೋದಿ ಮುಂದಾಗ್ತಾ ಇರುವಂಥದ್ದು. ಕರುನಾಡಲ್ಲಿ ನಮೋ ಮ್ಯಾರಥಾನ್ ಪ್ರವಾಸ. ಎಲ್ಲಿ, ಯಾವಾಗ, ಎಷ್ಟು ದಿನ ಮೋದಿ ಪ್ರಚಾರ? ಎಸ್ ಪ್ರಿಯ ವೀಕ್ಷಕರೇ, ಲೋಕಸಭಾ ಚುನಾವಣೆಗೆ ಇನ್ನೂ ಕೂಡ ದಿನಾಂಕ ಘೋಷಣೆಯಾಗಿಲ್ಲ. ಆದರೆ ಈ ನಡುವಲ್ಲೇ ಪ್ರಬಲ ಪಕ್ಷಗಳು ಚುನಾವಣೆಗೆ ಸಿದ್ಧತೆಗಳನ್ನ ನಡೆಸ್ತಾ ಇವೆ. ಕೇಂದ್ರ ನಾಯಕರ ಮೂಲಕ ಮತದಾರರನ್ನ ಸೆಳೆಯುವುದಕ್ಕೆ ಮುಂದಾಗಿವೆ. ಅತ್ತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿರುಸಿನ ಹೆಜ್ಜೆ ಹಾಕಿದ್ದಾರೆ. ಇತ್ತ ಬಿಜೆಪಿ ಗೆಲುವಿನ ರಣತಂತ್ರದೊಂದಿಗೆ ಜನರ ಮುಂದೆ ನಿಂತಿದೆ. ಕೇಂದ್ರದ ಕಾರ್ಯ ಯೋಜನೆಗಳು, ಅಭಿವೃದ್ಧಿ ಪರ ಕಾಮಗಾರಿ ಲೋಕಾರ್ಪಣೆ ಮೂಲಕ ಬಿಜೆಪಿ ಮತ ಬ್ಯಾಂಕ್ ಭದ್ರ ಮಾಡಿಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ವಿವಿಧ ಸ್ಥಳಗಳಲ್ಲಿ ಹಮ್ಮಿಕೊಂಡಿರುವ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ನಮೋ ಉತ್ತರದಿಂದ ದಕ್ಷಿಣದವರೆಗೆ ಸಂಚರಿಸಿ ಬಂದಿದ್ದಾಗಿದೆ. ಸದ್ಯ ಕರ್ನಾಟಕದತ್ತ ತಮ್ಮ ಚಿತ್ತ ನೆಟ್ಟಿದ್ದಾರೆ. ಸದ್ಯ ಮೋದಿ ಪ್ರವಾಸದ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಮಾಹಿತಿ ನೀಡಿದ್ದು ಹೀಗೆ. ಚುನಾವಣೆಗೆ ಬೇಕಾದಂಥ ಸಿದ್ಧತೆಗಳನ್ನು 8 ಕ್ಲಸ್ಟರ್ಗಳಲ್ಲಿ ನಾವು ನಿನ್ನೆಗೆ ಮುಕ್ತಾಯವನ್ನು ಗೊಳಿಸಿದ್ದೇವೆ. ಇದಾದ ನಂತರ 2ನೇ ಹಂತದಲ್ಲಿ ಈಗ ದೊಡ್ಡ ದೊಡ್ಡ ಸಾರ್ವಜನಿಕ ಸಭೆಗಳಿಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮೊದಲ ಹಂತದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕರ್ನಾಟಕದಲ್ಲಿ 2 ದಿನಗಳ ಪ್ರವಾಸವನ್ನು ಬರ್ತಾ ಇದ್ದಾರೆ. 16ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಕಲಬುರಗಿಗೆ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. 16ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಕಲಬುರಗಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ. 18ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಶಿವಮೊಗ್ಗದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಕೂಡ ಉದ್ದೇಶಿಸಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಕ್ಲಸ್ಟರ್ ಪ್ರವಾಸದ ನಂತರ ಸಾರ್ವಜನಿಕ ಸಭೆಗೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿಗಳೇ 2 ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಕಲಬುರಗಿಗೆ 16ರಂದು ಮಧ್ಯಾಹ್ನದ ವೇಳೆಗೆ ಬರೋ ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈಗಾಗಲೇ ಈ ನಿಟ್ಟಿನಲ್ಲಿ ಸಕಲ ತಯಾರಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕಲಬುರಗಿ ಕಾರ್ಯಕ್ರಮದಲ್ಲಿ ಲಕ್ಷಾನುಗಟ್ಟಲೆ ಜನ ಸೇರೋ ಅಂದಾಜಿದೆ. ಸಕಲ ರೀತಿಯ ಪೂರ್ವ ತಯಾರಿಯನ್ನ ಬಿಜೆಪಿ ಮಾಡಿಕೊಳ್ತಾ ಇದೆ. 16ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಕಲಬುರಗಿಯ ಎನ್ವಿ ಆಟದ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ನಡೆಯುತ್ತೆ.
16ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಕಲಬುರಗಿಯ NV ಆಟದ ಮೈದಾನ, 18ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನ ಫ್ರೀಡಂ ಪಾರ್ಕ್ನಲ್ಲಿ 2 ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿ ಅಲ್ಲಿರುವಂತಹ ಸ್ಥಳೀಯ ಕಾರ್ಯಕರ್ತರು ಸಿದ್ಧತೆಯನ್ನು ಆರಂಭ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಹೆಚ್ಚು ಮತದಾರರ ಗಮನ ಸೆಳೆಯುವುದಕ್ಕೆ ರಾಜ್ಯದಲ್ಲಿ ಪ್ರಧಾನಿ ಮೋದಿ ದಂಡಯಾತ್ರೆ ಆರಂಭಿಸಲಿದ್ದಾರೆ. ರಾಜ್ಯದಲ್ಲಿ ಬರೋಬ್ಬರಿ 4 ದಿನಗಳ ಕಾಲ ನಮೋ ಚುನಾವಣಾ ಪ್ರಚಾರದ ರಣಕಹಳೆ ಮೊಳಗಿಸಲಿದ್ದಾರೆ. ಅದು ಕೂಡ ಕಲ್ಯಾಣ ಕರ್ನಾಟಕದ ಪ್ರಮುಖ ಜಿಲ್ಲೆ ಕಲಬುರಗಿಯಿಂದ ಅನ್ನೋದು ಇಲ್ಲಿ ಮುಖ್ಯವಾಗಿದೆ. ಹೀಗೆ ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ತರುವುದಕ್ಕೆ ರಣತಂತ್ರ ಹೆಣೆಯಲಾಗ್ತಾ ಇದೆ. ಮಾರ್ಚ್ 16ಕ್ಕೆ ಕಲಬುರಗಿಯಲ್ಲಿ ನಮೋ ರಣಕಹಳೆ. ಖರ್ಗೆ ತವರಲ್ಲಿ ಜನಮನ ಗೆಲ್ಲಲು ಮೋದಿ ರ್ಯಾಲಿ. ಹಾಗೆ ನೋಡಿದ್ರೆ ವೀಕ್ಷಕರೇ, ಮಿಷನ್ 400 ಟಾರ್ಗೆಟ್ಗೆ ಮೋದಿ ರೂಟ್ ಮ್ಯಾಪ್ ಹಾಕೊಂಡಂತೆ ಕಾಣಿಸ್ತಾ ಇದೆ. ಇದರ ಅಂಗವಾಗಿ ಪ್ರಧಾನಿ ಮೋದಿ ಕರುನಾಡ ಯಾತ್ರೆಯನ್ನ ಹಮ್ಮಿಕೊಂಡಿರೋದು. 10 ರ್ಯಾಲಿ ಸಮಾವೇಶಗಳು ಗರಿಗೆದರಿವೆ. ಈ ಮೂಲಕ ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಮೋದಿ ಕರ್ನಾಟಕಕ್ಕೆ ಲಗ್ಗೆ ಇಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೋಲಿಲ್ಲದ ಸರ್ದಾರ ಹೆಗ್ಗಳಿಕೆ ಹೊಂದಿರುವ ನಾಯಕ ಮಲ್ಲಿಕಾರ್ಜುನ ಖರ್ಗೆ ತವರಿನಿಂದಲೇ ರ್ಯಾಲಿಯನ್ನ ಆರಂಭಿಸಲಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಾಲಾಗಿದ್ದಂಥ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ವಾಪಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಕಾಂಗ್ರೆಸ್ ತನ್ನದೇ ಆದಂಥ ರಣತಂತ್ರವನ್ನು ಹೆಣೆಯೋದಕ್ಕೆ ಮುಂದಾಗಿರುವಂಥದ್ದು. ಅದರಲ್ಲೂ ಖುದ್ದು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರು ಜಿಲ್ಲೆಯಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಲೇಬೇಕೆಂಬ ಒಂದು ಹಠಕ್ಕೆ ಬಿದ್ದಿರುವಂಥದ್ದು. ಇದರ ಮಧ್ಯೆ ಏನು ಪ್ರಧಾನಿ ನರೇಂದ್ರ ಮೋದಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೋಟೆಯನ್ನು ಮತ್ತೊಮ್ಮೆ ಭೇದಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುಂದಾಗಿರುವಂಥದ್ದು. ಹಾಗಾಗಿಯೇ ಮಾರ್ಚ್ 16ರಂದು ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಗೆ ಆಗಮಿಸುವ ಬೆನ್ನಲ್ಲೇ ತನ್ನ BJP ಅಭ್ಯರ್ಥಿಯ ಗೆಲುವಿಗಾಗಿ ಮತಬೇಟೆ ಆಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಪ್ರಧಾನಿ ಮೋದಿ ಕರ್ನಾಟಕ ದಂಡಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮಾರ್ಚ್ 16ರಿಂದ ಖರ್ಗೆ ತವರು ಜಿಲ್ಲೆ ಕಲಬುರಗಿ, ಮಾರ್ಚ್ 18ಕ್ಕೆ ಶಿವಮೊಗ್ಗದಲ್ಲಿ ಮೋದಿ ರ್ಯಾಲಿಯನ್ನ ನಡೆಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಜನರ ಮನ ಗೆಲ್ಲೋದಕ್ಕೆ ಕಲಬುರಗಿಯಲ್ಲಿ ರ್ಯಾಲಿ ನೆರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕಲಬುರಗಿ ಮೂಲಕ ಬೀದರ್, ವಿಜಯಪುರ, ರಾಯಚೂರನ್ನ ಗುರಿಯಾಗಿಟ್ಕೊಂಡು ಮೋದಿ ಅದ್ದೂರಿ ಸಮಾವೇಶ ನಡೆಸೋ ಪ್ಲಾನ್ ರೆಡಿಯಾಗಿದೆ. ಹೀಗೆ ಕರ್ನಾಟಕ ಕುರುಕ್ಷೇತ್ರ ಗೆಲ್ಲೋದಕ್ಕೆ ಪ್ರಧಾನಿ ಮೋದಿ ಕೋಟೆ ನಗರ ಖ್ಯಾತಿಯ ಕಲಬುರಗಿ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ. ಮೋದಿ ಭೇಟಿಗೆ ಕಾಂಗ್ರೆಸ್ ಯಾವ ರೀತಿಗೆ ಪ್ರತಿದಾಳ ಪ್ರಯೋಗಿಸುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಯಾಕೆ ಅಂದ್ರೆ ವೀಕ್ಷಕರೇ, ಕಲಬುರಗಿ ಕೋಟೆಯಿಂದಲೇ ಲೋಕಸಮರಕ್ಕೆ ರಣಕಹಳೆ ಮೊಳಗಿಸಿರೋದು ಭಾರಿ ಸಂಚಲನ ಮೂಡಿಸಿದೆ. ಕಲಬುರಗಿಯಲ್ಲಿ ಮತ್ತೊಂದು ಬಾರಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವುದಕ್ಕೆ ಬಿಜೆಪಿ ರಣತಂತ್ರ ರೂಪಿಸಿದ ಹಾಗೆ ಕಾಣಿಸ್ತಾ ಇದೆ. ಹಾಗೆ ನೋಡಿದ್ರೆ ಕಳೆದ ಬಾರಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಜಿದ್ದಾಜಿದ್ದಿನ ಕಣವಾಗಿತ್ತು. ಖುದ್ದು ಪ್ರಧಾನಿ ನರೇಂದ್ರ ಮೋದಿಯೇ ಕಲಬುರಗಿ ಕ್ಷೇತ್ರದಲ್ಲಿ ರ್ಯಾಲಿ ನಡೆಸಿ ತಮ್ಮ ಅಭ್ಯರ್ಥಿ ಪರ ಮತಯಾಚಿಸಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿ ಕಣದಲ್ಲಿ ನಿಂತಿದ್ದ ಡಾಕ್ಟರ್ ಉಮೇಶ್ ಜಾಧವ್ ವಿಜಯ ಪತಾಕೆ ಹಾರಿಸಿದ್ರು. ಸೋಲಿಲ್ಲದ ಸರದಾರ ಅನ್ನೋ ಖ್ಯಾತಿ ಗಳಿಸಿದ್ದ ಮಲ್ಲಿಕಾರ್ಜುನ ಖರ್ಗೆ ಪರಾಜಯಗೊಂಡಿದ್ರು. ಮಾರ್ಚ್ 16ರಂದು ಕಲಬುರಗಿಯಲ್ಲಿ ಮತ ಬೇಟೆ ಮೂಲಕ ಕಲಬುರಗಿ, ವಿಜಯಪುರ, ರಾಯಚೂರು, ಬೀದರ್ ಜಿಲ್ಲೆಯ ಮತದಾರರ ಮನ ಗೆಲ್ಲುವುದಕ್ಕೆ ಸಹಕಾರಿಯಾಗಲಿದೆ. ಆದರೆ ಈ ಬಾರಿ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿದೆ. ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇನ್ನೂ ಕೂಡ ಹೊರಬಿದ್ದಿಲ್ಲ. ಅವರ ರಾಜ್ಯಸಭಾ ಸ್ಥಾನದ ಅವಧಿ ಇನ್ನೂ 4 ವರ್ಷಗಳು ಉಳಿದಿವೆ. ಅಷ್ಟೇ ಅಲ್ಲದೆ ಸದ್ಯ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಹೀಗಿರುವಾಗಲೇ ಒಂದು ವೇಳೆ ಸೋತ್ರೆ ತೀವ್ರ ಮುಖಭಂಗ ಆಗುತ್ತೆ ಅನ್ನೋ ಆತಂಕವೂ ಕಾಡ್ತಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಖರ್ಗೆ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗೋದಕ್ಕೆ ಬಯಸದೆ ಇಡೀ ದೇಶದ ಕಡೆ ಗಮನ ಹರಿಸೋದಕ್ಕೆ ಬಯಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದ್ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗಿರುವ ಪಂಚ ಗ್ಯಾರಂಟಿಗಳ ಆಡಳಿತಾರೂಢ ಸರ್ಕಾರದ ವರ್ಚಸ್ಸು ಕೂಡ ಮರೆಯುವ ಹಾಗಿಲ್ಲ.
ಹಲವು ಊಹಾಪೋಹಗಳ ಮಧ್ಯೆ ಕೈಪಡೆಯಲ್ಲಿ ಬಿಗುವಿನ ವಾತಾವರಣವೂ ಇರುವುದನ್ನ ಗೆಳೆಯುವ ಹಾಗಿಲ್ಲ. ಕಳೆದ ವಾರದಲ್ಲಿ ರಿಲೀಸ್ ಆದ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಖರ್ಗೆ ಕಲಬುರಗಿಯಿಂದ ಕಂಟೆಸ್ಟ್ ಮಾಡುವುದಕ್ಕೆ ಪಕ್ಷದಲ್ಲಿ ಗ್ರೀನ್ ಸಿಗ್ನಲ್ ಇದೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಮಾತ್ರ ತಮ್ಮ ಅಳಿಯ ರಾಧಾಕೃಷ್ಣನ್ ದೊಡ್ಡಮನಿ ಅವರನ್ನ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಅಂತ ಇವೆ ರಾಜಕೀಯ ಮೂಲಗಳು. 2009ರಲ್ಲಿ ಚಿತ್ತಾಪುರ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ಬಿಜೆಪಿಯ ವಾಲ್ಮೀಕಿ ನಾಯಕ್ ವಿರುದ್ಧ ಸೋಲಪ್ಪಿದ್ರು. ಬಳಿಕ 2013ರಲ್ಲಿ ಚಿತ್ತಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ರಾಧಾಕೃಷ್ಣ ಅವರಿಗೆ ಅವಕಾಶ ಮಾಡಿಕೊಟ್ರು. ಆದರೆ ರಾಧಾಕೃಷ್ಣ ಸ್ಪರ್ಧಿಸದಂತೆ ಮಲ್ಲಿಕಾರ್ಜುನ ಖರ್ಗೆ ಸೂಚಿಸಿ ಪ್ರಿಯಾಂಕ್ ಖರ್ಗೆಗೆ ಅವಕಾಶ ನೀಡಲಾಗಿತ್ತು. ಹೀಗಾಗಿ 2013ರಿಂದ ರಾಜಕೀಯದಿಂದ ದೂರ ಉಳಿದಿದ್ದ ರಾಧಾಕೃಷ್ಣ ಈಗ 2024ರಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಮತ್ತೆ ಕಣಕ್ಕಿಳಿಯಲು ಸಜ್ಜಾಗಿರುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಹೀಗಾಗಿ ಅವರು ಕೂಡ ಲೋಕ ಕಣದಲ್ಲಿ ಧುಮುಕೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತಿವೆ ಮೂಲಗಳು. ಕರ್ನಾಟಕ ಬಿಜೆಪಿ ಲೋಕಸಭೆ ಚುನಾವಣೆ ಗೆಲುವಿಗೆ ಎಲ್ಲ ಪೂರ್ವ ಸಿದ್ಧತೆ ಮಾಡುತ್ತಿರುವ ಬಗ್ಗೆ ಶಾಸಕ ಸುನಿಲ್ ಕುಮಾರ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಈಗಾಗಲೇ 2ನೇ ಪಟ್ಟಿ ರಿಲೀಸ್ಗೆ ಸಕಲ ರೀತಿ ಸಜ್ಜಾಗಿದೆ. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ 28 ಲೋಕಸಭಾ ಕ್ಷೇತ್ರಗಳನ್ನ 2 ಕ್ಲಸ್ಟರ್ಗಳನ್ನಾಗಿ ವಿಂಗಡಿಸಿದೆ. ಸ್ಥಳೀಯ ರಾಜಕೀಯ ಮತ್ತು ಭೌಗೋಳಿಕ ಹಿನ್ನೆಲೆ ಕಣ್ಮುಂದೆ ಇಟ್ಕೊಂಡಿದೆ. 8 ಕ್ಲಸ್ಟರ್ಗಳಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮತ್ತು ತಂತ್ರಗಾರಿಕೆ ಹಿಡಿದಿದೆ. ಈಗಾಗಲೇ ಕೆಲವೆಡೆ ರಾಷ್ಟ್ರೀಯ ನಾಯಕರ ಪ್ರವಾಸಗಳು ಮುಗಿದಿವೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ಮತ್ತೊಂದು ರೌಂಡ್ ರ್ಯಾಲಿಗೆ ಆಗಮಿಸಲಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಪ್ರವಾಸ, ಗೌರವಾನ್ವಿತ ಅಮಿತ್ ಶಾ ಅವರದು ಮತ್ತು ಯೋಗಿ ಆದಿತ್ಯನಾಥ್ ಅವರದು, ಇವರೆಲ್ಲರ ಪ್ರವಾಸವನ್ನು ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಜೋಡಿಸಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಬ್ಬರೊಬ್ಬರು ರಾಷ್ಟ್ರೀಯ ನಾಯಕರು ಪ್ರವಾಸವನ್ನು ಮಾಡೋರಿದ್ದಾರೆ. ಚುನಾವಣೆಗೆ ಗೆಲ್ಲಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ವೀಕ್ಷಕರೇ, ಕೇಸರಿ ಪಾಳಿಯ ಈಗಾಗಲೇ ಕಾರ್ಯಕರ್ತರ ಸಮಾವೇಶ, ಹಿತೈಷಿಗಳ ಸಂಪರ್ಕ ಮಾಡಿದೆ. 8 ಕ್ಲಸ್ಟರ್ಗಳಲ್ಲಿ ಚುನಾವಣಾ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. 2ನೇ ಹಂತದಲ್ಲಿ ದೊಡ್ಡ ಸಾರ್ವಜನಿಕ ಸಭೆಗೆ ಸಿದ್ಧತೆ ನಡೆದಿದೆ. ಅದರಲ್ಲಿ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದಲ್ಲಿ 2 ದಿನಗಳ ಪ್ರವಾಸ ಮಾಡಲಿದ್ದಾರೆ. ಮೊದಲನೆಯದ್ದು ಕಲಬುರಗಿ ಆದರೆ 2ನೇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತವರೂರು ಶಿವಮೊಗ್ಗದಲ್ಲಿ ಅನ್ನೋದು ಇಂಟ್ರೆಸ್ಟಿಂಗ್ ಸಂಗತಿ. ಸತತ 3ನೇ ಬಾರಿ ದಾಖಲೆಯ ಬಹುಮತದೊಂದಿಗೆ ಕೇಂದ್ರದಲ್ಲಿ ಸರ್ಕಾರ ರಚನೆಯ ವಿಶ್ವಾಸದಲ್ಲಿದ್ದಾರೆ ಪ್ರಧಾನಿ ಮೋದಿ. ಮಾರ್ಚ್ 16ರಿಂದ ದಕ್ಷಿಣ 5 ರಾಜ್ಯಗಳಲ್ಲಿ ಮೋದಿ ಪ್ರವಾಸ ಕೈಗೊಳ್ಳುವ ಪ್ಲಾನ್ ರೆಡಿಯಾಗಿದೆ. ಬಿಜೆಪಿಯ ಭದ್ರಕೋಟೆ ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ಪ್ರಧಾನಿ ನಮೋ. ಗೆಲುವಿನ ದಾಳ ಉರುಳಿಸಲು ಏನೆಲ್ಲ ರಣತಂತ್ರ ಹೆಣೆಯಲಾಗಿದೆ ನೋಡೋಣ ಬನ್ನಿ. ಶಿವಮೊಗ್ಗಕ್ಕೆ ಬರ್ತಿದ್ದಾರೆ ಪ್ರಧಾನಿ ನಮೋ. ವಿಜಯೇಂದ್ರ ತವರಲ್ಲಿ ಬೃಹತ್ ಸಮಾವೇಶ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಬೇಸಿಗೆಯ ಬಿಸಿಲ ಧಗೆ ಏರ್ತಾ ಇದ್ದಂತೆ ಅತ್ತ ಮಲೆನಾಡಿನಲ್ಲಿ ಲೋಕಸಮರದ ಕಾವು ಹೆಚ್ಚಾಗ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಚುನಾವಣೆಯ ಕಣ ಕುತೂಹಲಕ್ಕೆ ಕಾರಣ ಆಗಿದೆ. ಶಿವಮೊಗ್ಗ ಸದ್ಯ ಬಿಜೆಪಿಯ ವಶದಲ್ಲಿಯೇ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿಯೂ ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಕಣಕ್ಕಿಳಿಯೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅತ್ತ ಕಾಂಗ್ರೆಸ್ ಪಕ್ಷ ಈಗಾಗಲೇ ಗೀತಾ ಶಿವರಾಜ್ ಕುಮಾರ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಇದೆಲ್ಲದರ ಮಧ್ಯೆ ನಮೋ ಮಾರ್ಚ್ 18ರಂದು ಶಿವಮೊಗ್ಗಕ್ಕೆ ಕಾಲಿಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತವರಲ್ಲಿ ನಿಂತು ಅಬ್ಬರಿಸಲಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 26 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದು ಕಳೆದ ಬಾರಿ ಮೋದಿಗೆ ಅತಿ ದೊಡ್ಡ ಶಕ್ತಿಯಾಗಿದ್ದ ಕರ್ನಾಟಕದಿಂದಲೇ ಮೋದಿ ಮತ್ತೊಮ್ಮೆ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದಾರೆ. ಹೌದು, ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಇದೇ ತಿಂಗಳು 18ರಂದು ಮೋದಿ ಮತಬೇಟೆಯನ್ನು ನಡೆಸಲಿದ್ದಾರೆ.
ಅಂದು ಮಧ್ಯಾಹ್ನದ ವೇಳೆಗೆ ಶಿವಮೊಗ್ಗದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮೋದಿ ಮಾತನಾಡಲಿದ್ದಾರೆ. ವಿಕಸಿತ ಭಾರತ ಮಂತ್ರ ಜಪಿಸಲಿದ್ದಾರೆ. ಅಭಿವೃದ್ಧಿ ಪರ್ವದ ಮೂಲಕ ಮತದಾರರ ಮನ ಗೆಲ್ಲುವುದಕ್ಕೆ ತಯಾರಿ ಶುರುವಾಗಿದೆ. ಹೀಗೆ ನಮೋ ಚುನಾವಣಾ ಕಾವನ್ನ ಮತ್ತಷ್ಟು ಹೆಚ್ಚಿಸಲಿದ್ದಾರೆ. ಹೇಗಿದೆ ಸದ್ಯ ಶಿವಮೊಗ್ಗ ಚುನಾವಣಾ ಅಖಾಡ? ಹೇಗಿರಲಿದೆ ನಮೋ ಆ ಚುನಾವಣೆಯ ರಣಕಹಳೆ? ಹಾಗೆ ನೋಡಿದ್ರೆ ವೀಕ್ಷಕರೇ, ಶಿವಮೊಗ್ಗ 2004ರಿಂದ ಬಿಜೆಪಿಯ ಭದ್ರ ಕೋಟೆಯಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಆಯ್ಕೆಯಾದ ಬಳಿಕ ಕ್ಷೇತ್ರದ ಚುನಾವಣೆ ಕುತೂಹಲಕ್ಕೆ ಕಾರಣ ಆಗಿದೆ. ಯಡಿಯೂರಪ್ಪ ಮತ್ತು ಎಸ್ ಬಂಗಾರಪ್ಪ ಕುಟುಂಬಗಳ ನಡುವೆ ಶಿವಮೊಗ್ಗದಲ್ಲಿ ಈ ಸಲ ಪ್ರತಿಷ್ಠೆಗಾಗಿ ಹೋರಾಟ ನಡೆಯಲಿದೆ. ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗದ ವ್ಯಾಪ್ತಿಗೆ ಉಡುಪಿ ಜಿಲ್ಲೆಯ ಬೈಂದೂರು ಕೂಡ ಸೇರುತ್ತೆ. ಶಿವಮೊಗ್ಗ ಕ್ಷೇತ್ರದಲ್ಲಿ 4 ಬಿಜೆಪಿ ಶಾಸಕರು, ಒಬ್ಬರು ಜೆಡಿಎಸ್ ಶಾಸಕರಿದ್ರೆ 3 ಕಾಂಗ್ರೆಸ್ ಶಾಸಕರಿದ್ದಾರೆ. ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ನಮೋ ದಂಡಯಾತ್ರೆಯನ್ನು ಶುರು ಮಾಡಲಿದ್ದಾರೆ. ಇದೇ ತಿಂಗಳು 18ನೇ ತಾರೀಕು ನಡೆಯುವ ಬೃಹತ್ ಸಮಾವೇಶದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪರ ಚುನಾವಣಾ ಪ್ರಚಾರವನ್ನು ನಡೆಸಲಿದ್ದಾರೆ. ಶಿವಮೊಗ್ಗ ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ನಡೆಯುವ ಬೃಹತ್ ಸಮಾವೇಶದಲ್ಲಿ ಸಂಸದ ಬಿವೈ ರಾಘವೇಂದ್ರ ಪರ ಮೋದಿ ಪ್ರಚಾರವನ್ನು ಮಾಡಲಿದ್ದಾರೆ. 2019ರ ಚುನಾವಣೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿಯ ಬಿವೈ ರಾಘವೇಂದ್ರ ಜಯ ಗಳಿಸಿದ್ರು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ಮಧು ಬಂಗಾರಪ್ಪ ಸೋಲು ಕಂಡಿದ್ರು. ಆದರೆ ಈ ಬಾರಿ ರಾಜಕೀಯ ಚಿತ್ರಣ ಬದಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮಧು ಬಂಗಾರಪ್ಪ ಶಿಕ್ಷಣ ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸಬೇಕಾದ ಅನಿವಾರ್ಯತೆ ಅವರಿಗಿದೆ. ಇದೆಲ್ಲವನ್ನ ಮನಗಂಡಿರುವ ಕೇಸರಿ ಪಾಳೆಯ ಭರ್ಜರಿ ರ್ಯಾಲಿಯನ್ನ ಹಮ್ಮಿಕೊಂಡಿದೆ. ಪ್ರಧಾನಿ ಮೋದಿ ಚುನಾವಣಾ ಕಣದಲ್ಲಿ ಜನರ ಮನ ಗೆಲ್ಲುವುದಕ್ಕೆ ಪ್ಲಾನ್ ರೂಪಿಸಿದಂತಿದೆ. ಪ್ರಿಯ ವೀಕ್ಷಕರೇ, ಕೇವಲ ಕಲಬುರಗಿ, ಶಿವಮೊಗ್ಗ ಅಷ್ಟೇ ಅಲ್ಲ, ಮಾರ್ಚ್ 16ರಿಂದ 19ರವರೆಗೆ ದಕ್ಷಿಣದ 5 ರಾಜ್ಯಗಳಲ್ಲಿ ಮೋದಿ ಪ್ರವಾಸ ಕೈಗೊಳ್ಳೋ ಪ್ಲಾನ್ ರೆಡಿಯಾಗಿದೆ. ಅದರಲ್ಲೂ ಕರ್ನಾಟಕದ 12 ಲೋಕಸಭಾ ಕ್ಷೇತ್ರಗಳು ಸೇರಿವೆ. ಲೋಕ ಸಮರದ ಸಂದರ್ಭದಲ್ಲಿ ಹೆಚ್ಚು ಮತದಾರರ ಗಮನ ಸೆಳೆಯುವುದಕ್ಕೆ ರ್ಯಾಲಿಗಳು, ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ನಡೀತಾನೇ ಇವೆ. ಈ ಮೂಲಕ ಮತ್ತೊಮ್ಮೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ತರುವುದಕ್ಕೆ ರಣತಂತ್ರ ಹೆಣೆಯಲಾಗ್ತಾ ಇದೆ. ಟಿಕೆಟ್ ಕೈ ತಪ್ಪಿದ ಹಾಲಿ ಸಂಸದರಿಗೆ ಸಂದೇಶ. ಅಸಮಾಧಾನದ ಹೇಳಿಕೆ ನೀಡದಂತೆ ವಾರ್ನಿಂಗ್. ಒಂದ್ ಕಡೆ ನಮೋ ರ್ಯಾಲಿಗಳು ನಡೀತಾ ಇವೆ, ಇನ್ನೊಂದ್ ಕಡೆ ಟಿಕೆಟ್ ಹಂಚಿಕೆ ಕೂಡ ಸರಾಗವಾಗ್ತಿದೆ. ಆದ್ರೆ ಗೆಲುವಿನ ಕುದುರೆ ದಡ ಮುಟ್ಟೋಕೆ ಪ್ಲಾನ್ ನಲ್ಲಿ ಕೊಂಚ ಬದಲಾವಣೆ ಕೂಡ ಆಗ್ತಾ ಇದೆ. ಹೀಗಾಗಿ ಬಿಜೆಪಿ ಟಿಕೆಟ್ ಅಂತಿಮವಾಗುವ ವೇಳೆ ಟಿಕೆಟ್ ಕೈ ತಪ್ಪುವ ಹಾಲಿ ಸಂಸದರಿಗೆ ಹೈಕಮಾಂಡ್ ಸಂದೇಶವನ್ನ ನೀಡಿದೆ. ಟಿಕೆಟ್ ಕೈ ತಪ್ಪಿದ್ದರ ಬಗ್ಗೆ ಕಾರಣ ಹೇಳಿರುವ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಅಸಮಾಧಾನದ ಹೇಳಿಕೆ ನೀಡದಂತೆ ಸೂಚನೆ ಕೊಟ್ಟಿದೆ. ಇದರಿಂದ ಪಕ್ಷದಲ್ಲಿನ ಆಂತರಿಕ ಭಿನ್ನಮತ ಸಿಡಿದೇಳುವಂತಾಗುತ್ತೆ. ಎದುರಾಳಿ ಪಕ್ಷಗಳಿಗೆ ಸುಲಭವಾಗಿ ದಾಳ ಕೊಟ್ಟಂತಾಗುತ್ತೆ ಅನ್ನೋ ಅಭಿಪ್ರಾಯವೂ ಇದೆ. ಇಲ್ಲೊಂದು ಗಮನಿಸಬೇಕಾದ ಸಂಗತಿಯೊಂದಿದೆ. ಅದೇನಪ್ಪಾ ಅಂದ್ರೆ, ಈ ಬಾರಿ ವರದಿ ಆಧಾರದ ಮೇಲೆ ಟಿಕೆಟ್ ನೀಡಿರೋದು. ಹೀಗಾಗಿ ಒಬ್ಬರಿಗೆ ಅಲ್ಲ, ಹಲವು ಸಂಸದರಿಗೆ ಟಿಕೆಟ್ ನೀಡ್ತಿಲ್ಲ ಅಂತ ಹೈಕಮಾಂಡ್ ಮನವರಿಕೆ ಮಾಡಿದೆ. ಅಸಮಾಧಾನ ಹೇಳಿಕೆ ನೀಡಿ ಪಕ್ಷದ ಇಮೇಜ್ ಡ್ಯಾಮೇಜ್ ಮಾಡಬಾರ್ದು ಅಂತ ಎಚ್ಚರಿಕೆ ನೀಡಲಾಗಿದೆ. ಈ ಮೊದಲು ಟಿಕೆಟ್ ನೀಡಿ ಸಂಸದರನ್ನಾಗಿ ಮಾಡಿದ್ದು ಬಿಜೆಪಿ ಅಂತ ವಾರ್ನಿಂಗ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ.
ಹಾಗೆ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಕರ್ನಾಟಕವೇ ದೊಡ್ಡ ರಾಜ್ಯ. ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಹೆಚ್ಚಿನ ಸೀಟನ್ನ ಬಾಚಿಕೊಂಡಿತ್ತು. ಆದ್ರೆ ಬಿಜೆಪಿ ಈ ಬಾರಿ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ರಣತಂತ್ರ ಹಿಡಿತಾ ಇದೆ. ಹೀಗೆ ಅಳೆದು ತೂಗಿ ಮಿಷನ್ 400 ತಲುಪೋದಾಗಿದೆ. ಈಗಾಗಲೇ ಬಿಜೆಪಿ ಮೊದಲ ಸುತ್ತಿನ ಸಿಇಸಿ ಸಭೆ ನಂತರ ಮೊದಲ ಸುತ್ತಿನ ಪಟ್ಟಿ ರಿಲೀಸ್ ಮಾಡಲಾಗಿದೆ. ಎರಡನೇ ಸುತ್ತಿನ ಸಿಇಸಿ ಸಭೆಯಲ್ಲಿ ಪ್ರಧಾನಿ ಮೋದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಭೆಗೆ ಸಾಕ್ಷಿಯಾಗಿದ್ದಾರೆ. 2024ರಲ್ಲಿ ಎನ್ಡಿಎ ಸ್ಪಷ್ಟ ಬಹುಮತ ಸಿಗುವ ವಿಶ್ವಾಸ ಇದ್ದು, ಎಲೆಕ್ಷನ್ ನಂತರ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಮಾಡಬೇಕಾದ ಕೆಲಸಗಳ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಪ್ರಧಾನಿ ಮೋದಿ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸತತ 3ನೇ ಬಾರಿ ದಾಖಲೆಯ ಬಹುಮತದೊಂದಿಗೆ ಕೇಂದ್ರದಲ್ಲಿ ಸರ್ಕಾರ ರಚನೆಯ ವಿಶ್ವಾಸದಲ್ಲಿದ್ದಾರೆ ಪ್ರಧಾನಿ ಮೋದಿ. ಲೋಕಸಭೆಯ 3/2 ಬಹುಮತ ಪಡೆಯುವುದು ಮೋದಿ ಗುರಿ ಇದೆ. ಹೀಗಾಗಿ ಬಿಜೆಪಿ 370 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಅನ್ನೋ ವಿಶ್ವಾಸದಲ್ಲಿದೆ. 362 ಸೀಟು ಗೆದ್ರೆ ಲೋಕಸಭೆಯ 3/2 ಬಹುಮತ ಪಡೆದಂತೆ ಲೆಕ್ಕ. ಹೀಗಾದ್ರೆ ಸಂವಿಧಾನ ತಿದ್ದುಪಡಿಗೆ ಮಿತ್ರ ಪಕ್ಷಗಳ ಬೆಂಬಲದ ಅಗತ್ಯವೇ ಇರಲ್ಲ. ಹೀಗಾಗಿಯೇ ಪ್ರಧಾನಿ ಮೋದಿ ಅಬ್ ಕಿ ಬಾರ್ 400 ಪಾರ್ ಅನ್ನೋ ವಿಶ್ವಾಸದಲ್ಲಿದ್ದಾರೆ. हमारी सरकार की स्पीड और स्केल को अपनी आंखों से देख रहे हैं, महसूस कर रहे हैं और इसलिए ही वो कह रहे हैं एक बार फिर एक बार। ಅಂದು 1984ರಲ್ಲಿ ಕಾಂಗ್ರೆಸ್ ಪಕ್ಷ 404 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ಕಂಡಿತ್ತು. ಇದೀಗ 400ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಎನ್ಡಿಎ ಗೆಲ್ಲುವ ಮೂಲಕ ಆ ದಾಖಲೆ ಮುರಿಬೇಕು ಅನ್ನೋ ಗುರಿ ನೀಡಿದ್ದಾರೆ ಪ್ರಧಾನಿ ಮೋದಿ. ಅದರಲ್ಲೂ ಕರ್ನಾಟಕದ ಪಾಲಿಗೆ ಲೋಕಸಭೆ ಮಹತ್ವದ ಪಾತ್ರ ವಹಿಸಿದೆ. ಯಾಕೆ ಅಂದ್ರೆ ಕಳೆದ ಬಾರಿಯ ರಿಸಲ್ಟ್ ಅನ್ನ ಯಾರೂ ಕೂಡ ಮರೆಯೋ ಹಾಗಿಲ್ಲ. ಇನ್ನು ಲೋಕಸಭಾ ಚುನಾವಣೆಗೆ ಯಾವುದೇ ಹೊತ್ತಲ್ಲಿ ನೀತಿ ಸಂಹಿತೆ ಜಾರಿಯಾಗುತ್ತಿದೆ. ಹಾಗಾಗಿ ನಮೋ ಎಲ್ಲಾ ಕಡೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದಾರೆ. ಉತ್ತರದಿಂದ ದಕ್ಷಿಣದವರೆಗೆ ಸಂಚರಿಸಿ ಬಂದಾಗಿದೆ. ಆದ್ರೆ ವೀಕ್ಷಕರೇ, ಈ ಬಾರಿ ಬಿಜೆಪಿ ಲೆಕ್ಕ ಹಾಕ್ತಂತೆ 400ಕ್ಕೂ ಅಧಿಕ ಸ್ಥಾನ ಗೆಲ್ಲಬೇಕು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲೆಡೆ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ. ಈಗಾಗಲೇ ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಿರುವ ಪ್ರಧಾನಿ ಮೋದಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೌಂಡ್ಸ್ ಹಾಕೋ ಪ್ಲಾನ್ನಲ್ಲಿದ್ದಾರೆ. ಪ್ರತಿ ಕಡೆಯೂ ಕೂಡ ಅಭಿವೃದ್ಧಿ ಮಂತ್ರ ಪಡಿಸ್ತಾ ಇರೋದು ಕಂಡು ಬರ್ತಾ ಇದೆ. ಮೋದಿ ಪ್ರತಿಪಕ್ಷಗಳ ಟೀಕೆಗೆ ಅಭಿವೃದ್ಧಿ ಮಂತ್ರವನ್ನೇ ಉತ್ತರವನ್ನಾಗಿ ನೀಡ್ತಾ ಇದ್ದಾರೆ. ಅವುಗಳ ಸಾಲಿಗೆ ಇದೀಗ ಕಲಬುರಗಿ ಮತ್ತೆ ಶಿವಮೊಗ್ಗ ಕೂಡ ಸೇರಿದೆ. ನೋಡಿದ್ರಲ್ವಾ, ಒಂದು ಕಡೆ ಟಿಕೆಟ್ ಕೈತಪ್ಪಿದ ಹಾಲಿ ಸಂಸದರಿಗೆ ಪಕ್ಷದ ಡ್ಯಾಮೇಜ್ ಆಗದಂತೆ ನಡೆದುಕೊಳ್ಳುವಂತೆ ಸೂಚನೆ ಕೊಡಲಾಗಿದೆ. ಇನ್ನೊಂದು ಕಡೆ ಗೆಲುವಿನ ರಣತಂತ್ರದೊಂದಿಗೆ ರಾಜ್ಯಕ್ಕೆ ಬರ್ತಿದ್ದಾರೆ ನಮೋ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.